ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ಮಧುಕೃಪಾ ಶಾಲೆಯಿಂದ ನಾವು ಬಂದೇವ ಬೀದಿ ನಾಟಕ ಆಡೋದಕ್ಕ ನನ್ನ ಹೆಸರು ಸಂಧ್ಯಾ ಕಾಮತ್ ಅಂತ. ನಾನು ಮಾಧವ ಕೃಪಾ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಮಾನವ ಹಕ್ಕುಗಳ ದಿನ, ಹಾಗಾಗಿ ನಮ್ಮ ಶಾಲೆಯಿಂದ ಇವತ್ತು ವಿದ್ಯಾರ್ಥಿಗಳೆಲ್ಲರೂ ಬೀದಿ ನಾಟಕದ ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ. ಸುಮಾರು ಒಂದು 10 ದಿನಗಳಿಂದ ಈ ತರಬೇತಿ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೇವೆ. ಇವತ್ತು ಇಲ್ಲಿ ಒಂದು ಅದ್ಭುತವಾದ ಒಂದು ಪ್ರದರ್ಶನ ನೀಡಿದ್ದಾರೆ. ನಿಜವಾಗಿಯೂ ಮಕ್ಕಳ ಪ್ರತಿಭೆಯನ್ನು ಮೆಚ್ಚಬೇಕಾದ್ದೇ ಒಂದಿಷ್ಟು ಅಳುಕಿಲ್ಲದೆ ಮಾನವ ಹಕ್ಕಿನ ಕುರಿತು ಜನರಿಗೆ ಅತ್ಯುತ್ತಮವಾಗಿ ತಿಳಿಯಪಡಿಸಿದ್ದಾರೆ. ನಿಜವಾಗಿ ಈ ಹಕ್ಕುಗಳ ಅರಿವು ನಮ್ಗೆಲ್ಲರಿಗೂ ಅಗತ್ಯವಾಗಿ ಇಂದು ಬೇಕಾಗಿದೆ. ಹಾಗಾಗಿ ಮಕ್ಕಳು ಈ ಒಂದು ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಪುಸ್ತಕಗಳಲ್ಲಿ ಇರುವ ದೊಡ್ಡ ಮಾತುಗಳಲ್ಲ, ಅವು ನಮ್ಮ ಪ್ರತಿಯೊಂದು ದಿನಕ್ಕೆ ಅಗತ್ಯವಾದ ಮೂಲಭೂತ ಅವಶ್ಯಕತೆಗಳು. ನಾವು ಉಸಿರಾಡುವ ಗಾಳಿ, ಕುಡಿಯುವ ನೀರು, ತಿನ್ನುವ ಆಹಾರ. ಆತರ ಹೇಳ್ಬೇಡಿ ಡಾಕ್ಟ್ರೆ, ನಾನು ತುಂಬಾ ಬಡವ, ದಯವಿಟ್ಟು ಚಿಕಿತ್ಸೆ ಮಾಡಿ. ಬಡವರಿಗೆ ನಾವು ಚಿಕಿತ್ಸೆ ಕೊಡುವುದಿಲ್ಲ ಅಂತ ಹೇಳಿದಲ್ಲ, ಹೋಗು. ಡಾಕ್ಟ್ರೆ ಚಿಕಿತ್ಸೆ ಮಾಡಿ ಡಾಕ್ಟ್ರೆ. ನಾನು ಇವನಿಗೆ ಚಿಕಿತ್ಸೆ ಕೊಡುತ್ತಿದ್ದೇನೆ ಅಂತ ಕಾಣದಲ್ವಾ ನಿಮ್ಗೆ? ಡಾಕ್ಟ್ರೆ ಮಾಡಿ ಡಾಕ್ಟ್ರೆ. ದುಡ್ಡು ಉಂಟಾ? ನಮ್ಮ ಹತ್ರ ಹಣ ಇಲ್ಲ ಡಾಕ್ಟ್ರೆ. ದುಡ್ಡಿಲ್ಲದ್ರೆ ಹೋಗಿ. ಇಲ್ಲ, ನನ್ನನ್ನು ಪಡೆಯುವುದು ಎಲ್ಲರ ಹಕ್ಕು. ಎಲ್ಲರಿಗೂ ಉಚಿತವಾಗಿ ಉತ್ತಮ ಆರೋಗ್ಯ ಬೇಕು. ಹಾಗಾದರೆ ಬಡವರ ಜೀವನಕ್ಕೆ ಬೆಲೆ ಇಲ್ಲವೇ? ನಾಚಿಕೆ ಆಗಬೇಕು ನಿಮಗೆ. ನನ್ನನ್ನು ಕ್ಷಮಿಸಿಬಿಡಿ, ನಾನು ಈಗಲೇ ಚಿಕಿತ್ಸೆ ನೀಡುತ್ತೇನೆ. ನಾನು ಶಿಕ್ಷಣದ ಹಕ್ಕು, ಎಲ್ಲರಿಗೂ ಸಮಾನವಾದ ಶಿಕ್ಷಣ ದೊರಕಲಿ ಎಂದು ನನ್ನನ್ನು ಸ್ಥಾಪಿಸಿದ್ದಾರೆ. ಮಹಿಳೆಯರೇ, ಮಾನ್ಯರೇ, ಇಂದು ನನ್ನ ಕೃಪೆಯಿಂದ ನಮ್ಮ ಗ್ರಾಮದಲ್ಲಿ ಎಲ್ಲವೂ ಇದೆ. ಜನರಿಗೆ ಏನೂ ಕೊರತೆ ಇಲ್ಲ, ಅಲ್ಲವೇ? ಅಲ್ಲ ಸ್ವಾಮಿ, ದಾಖಲೆಗಳಲ್ಲಿ ನೀರಿದ್ದರೂ ನಮ್ಮ ಊರಿನ ಬಾವಿಗಳಲ್ಲಿ ಕುಡಿಯುವ ನೀರಿಲ್ಲವಲ್ಲ. ನಿಮಗೆ ನಮ್ಮ ಮೇಲೆ ಅಸೂಯೆ, ಅದಕ್ಕೆ ಹೀಗೆ ಹೇಳುತ್ತಿದ್ದೀರಿ. ನಮ್ಮ ವಿರುದ್ಧ ನೀವು ಮಾತಾಡುವಂತಿಲ್ಲ. ಯಾರಲ್ಲಿ ಇವಳನ್ನು ಕರೆದುಕೊಂಡು ಹೋಗಿ ಇಲ್ಲಿಂದ? ಯಾಕೆ ಹೊರಗೆ ಹೋಗಬೇಕು? ಅವಳು ಮಾತನಾಡಿದ್ದದ್ದು ಸರಿ. ಬಾಯಿ ಮುಚ್ಚು. ಪ್ರಜೆಗಳಿಗೆ ಮಾತಾಡುವ ಹಕ್ಕಿಲ್ಲ. ಸರ್ಕಾರ ಪ್ರಜೆಗಳಿಗೆಂದು ಮಾತನಾಡುವ ಹಕ್ಕನ್ನು ಕೊಟ್ಟಿದೆ. ನಮ್ಮ ಹಕ್ಕನ್ನು ಯಾರು ಪ್ರಶ್ನಿಸುವ ಹಾಗಿಲ್ಲ. ಮಾತನಾಡುವುದು ನಮ್ಮ ಹಕ್ಕು. ನೀವು ನೀರಿನ ಸಮಸ್ಯೆಯನ್ನು ಬಗೆಹರಿಸದಿದ್ದಲ್ಲಿ ನಾವು ಸರ್ಕಾರಕ್ಕೆ ದೂರು ಕೊಡುತ್ತೇವೆ. ಅಯ್ಯೋ, ನಮ್ಮ ಊರಿನವರಿಗೆ ಮಾತಾಡುವ ಹಕ್ಕಿನ ಬಗ್ಗೆ ತಿಳಿದಿದೆ. ಇನ್ನು ನಾವು ತಪ್ಪಿಸಲು ಸಾಧ್ಯವಿಲ್ಲ. ಏನು ಮಾಡೋಣ? ಹೌದು, ನಾವು ಪ್ರಜೆಗಳ ಮಾತನಾಡುವ ಹಕ್ಕನ್ನು ಕಸಿದುಕೊಳ್ಳಬಾರದು. ಆಯ್ತು, ನಾನು ಪ್ರತಿಯೊಂದು ಮನೆಗೆ ಶುದ್ಧವಾದ ಕುಡಿಯುವ ನೀರಿನ ಸೌಲಭ್ಯವನ್ನು ದೊರಕಿಸಿಕೊಡುತ್ತೇನೆ. ಧ್ವನಿ ಎತ್ತುವುದು ಅಪರಾಧವಲ್ಲ, ಧ್ವನಿಯನ್ನು ಮುಚ್ಚುವುದು ನಿಜವಾದ ಅಪರಾಧ. ನೀವು ಮೌನವಾಗಿದ್ದರೆ ಏನೂ ಬದಲಾಗುವುದಿಲ್ಲ. ಒಂದು ಪ್ರಶ್ನೆ, ಒಂದು ಧೈರ್ಯ ಸಮಾಜದ ಮುಖ ಬದಲಾಯಿಸಬಹುದು. ದೊಡ್ಡವರಿಗೆ ಬುದ್ಧಿ ಇಲ್ಲದಿದ್ರೆ ಏನಾಯ್ತು? ಈಗಿನ ಮಕ್ಕಳು ನಾಳೆ ಪ್ರಜೆಗಳು. ಅವರು ನಮ್ಮ ಪರಿಸರವನ್ನು ಸ್ವಚ್ಛವಾಗಿಡುತ್ತಾರೆ. ಗಿಡಗಳನ್ನು ನಾವು ಬೆಳೆಸೋಣ, ಶುದ್ಧವಾದ ನೀರು ಕುಡಿಯೋಣ, ಪ್ಲಾಸ್ಟಿಕ್ನ ಬಳಕೆ ಕಡಿಮೆ ಮಾಡೋಣ, ನಮ್ಮಿ ಪ್ರಕೃತಿಯನ್ನು ರಕ್ಷಿಸೋಣ. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ, ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ, ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಬರಲು ಏನು ತಂದೆ, ಬರಲು ಏನು ಹಿಂದೆ.